ಏನಂದರೆ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಈಗ 14 ತಾರೀಕಿಂದ ಚಾಲೂ ಆಗಿದೆ. 1 ದಿವಸ ಇಲ್ಲಿ ಚಾಲೂ ಆಗಿದೆ. ನಾವು ಮುನ್ಸಿಪಾಲ್ಟಿ ನಮ್ಮ ಸ್ಟಾಫು ನಾವು ತೊಗೊಂಡಿರೋ ಗೈಡ್ಲೈನ್ಸ್ ಏನಂದರೆ ರಾಜಕಾಲುವೆಗಳು ಡೀಸಿಲ್ಟ್ ಹಾಕ್ದಿರ ನೀರಲ್ಲಿ ಬ್ಲಾಕ್ ಆಗಿದೆ. ಆ ರಾಜಕಾಲುವೆಗಳನ್ನ ಡೀಸಿಲ್ಟ್ ಮಾಡೋದಕ್ಕೆ ಟೆಂಡರ್ ಆಲ್ರೆಡಿ ಕಳಿಸಿದ್ದೀನಿ. ನಾಳೆಯಿಂದ ಮ್ಯಾನ್ಯುವಲಿ ಜನ ಹಿಡಿತಾರೆ. ಸೆಕೆಂಡ್ ಥಿಂಗು, ಎಲ್ಲ ರೋಡ್ಸಲ್ಲಿನೂ ಈ ಸೊಳ್ಳೆ ಕಾಟ ಡೆಂಗ್ಯೂ ಇರೋದ್ರಿಂದ ಅದನ್ನು ಕೇಳಬೇಕು ಅಂದ್ಕೊಂಡೇನು ಚರಂಡಿಗಳ ಮೇಲೆ ಸ್ಲ್ಯಾಬ್ಸ್ ಹಾಕ್ಸ್ಬೇಕು ಅನ್ನೋ ವ್ಯವಸ್ಥೆಯನ್ನು ನಾನು ನಮ್ಮ ಇಂಜಿನಿಯರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅದು ಗ್ರಾಂಟ್ ಇಲ್ಲ ಅಂದರೂ ಅದನ್ನೇನು ಮಾಡಬೇಕು ಅನ್ನೋದು ನಮ್ಮ ಡಬ್ಲ್ಯೂ ಜೊತೆ ನಾವು ಮಾತಾಡೋದಕ್ಕೆ ಮೀಟಿಂಗ್ ಕರೆದಿದ್ದೀವಿ. ಈ ವಾರದಲ್ಲಿ ಅದೊಂದು ಆಗುತ್ತೆ. ಸ್ವಚ್ಛ ಭಾರತ್ ಅನ್ನೋ ಸ್ಕೀಮು ಬರೀ ಸ್ಕೀಮ್ ಆಗಿ ಉಳಿಯಬಾರ್ದು. ನಾವು ಶ್ರೀನಿವಾಸಪುರ ನಾನು ಹೊಸದಾಗಿ ಬಂದಿರೋದ್ರಿಂದ ಇದೊಂದು ಬೆಂಚ್ ಮಾರ್ಕ್ ಮಾಡಿಬಿಟ್ಟು ಹೋಗಬೇಕು ಅನ್ನೋ ಈ ಉದ್ದೇಶದಿಂದ ರೆಪ್ಷನ್ಗಾಗಲಿ ಇನ್ನೊಂದಕ್ಕಾಗಲಿ ಏನಂಥದ್ದು ಆಸ್ಪದ ಕೊಡ್ದಿರ ಡೆಂಗು ಮತ್ತು ಇದು ಏನು ಹೊಗೆ ಹೊಡೆಯೋದು, ಡೆಂಗು ನಿಯಂತ್ರಣಕ್ಕೆ ಎಲ್ಲ ಆಲ್ಮೋಸ್ಟ್ ನಾವು ಸ್ಟೆಪ್ಸ್ ತೊಗೊಂಡಿದ್ದೀವಿ. ಮೂರನೇದೇನು ಅಂದರೆ ರಾಜಕಾಲುವೆಗಳಿಂದ ಈಗ ಏನು ಎಲ್ಲಿ ಈ 90% ಈ ಟೀ ಹೋಟೆಲ್ಸ್ ಎಲ್ಲ ರಾಜಕಾಲುವೆ ಇದೆ. ಕರೆಕ್ಟ್. ಈ ಟೀ ಹೋಟೆಲ್ಸಲ್ಲಿ ಟೀ ಕುಡಿಯೋದೇ ಪ್ಲಾಸ್ಟಿಕ್ ಪೇಪರ್ಗಳನ್ನ, ಅದಕ್ಕೆ ನಾನು ಮೊನ್ನೆ ಪ್ಲಾಸ್ಟಿಕ್ ಬ್ಯಾನ್ ಆದಾಗ ಪ್ಲಾಸ್ಟಿಕ್ ಗ್ಲಾಸ್ಗಳು ಟೀ ಹೋಟೆಲ್ಸಲ್ಲಿ ಯೂಸ್ ಮಾಡೋಂಗಿಲ್ಲ ಅನ್ನೋ ಒಂದು ಅಜೆಂಡಾನೇ ಎಲ್ಲ ಮಾಡಿ ಕಳಿಸಿದ್ದೀನಿ. ನ್ಯೂಸಲ್ಲಿ ಬಂದಿದೆ. ಈಗ ಪ್ಲಾಸ್ಟಿಕ್ ತುಂಬ ಆಲ್ಮೋಸ್ಟ್ ನಂಗೆ ಗೊತ್ತಂಗೆ ಒಂದು 70%ವರೆಗೂ ಕಂಟ್ರೋಲ್ ಆಗಿದೆ ಅಂತ ನನ್ನ ಸುತ್ತಮುತ್ತಲು ಇರೋರು ಹೇಳ್ತಾರೆ. ನಾನು ಪ್ರಾಕ್ಟಿಕಲಿ ಅಂಗಡಿಗಳಲ್ಲಿ ಹೋದಾಗ ಕೂಡ ಕವರ್ ಸಿಗ್ತಾ ಇಲ್ಲ. ಎಲ್ಲೋ ಕೆಲವೊಂದು ಹತ್ರ ಇದೆ. ಅವ್ರನ್ನ ನಾನು ಹೇಳಿ ನಮ್ಮ ಸ್ಟಾಫ್ಗೆ ಅದನ್ನ ಕಂಟ್ರೋಲ್ ಮಾಡಿ ಅಂತ. ನಾವೆಲ್ಲ ರೀತಿಯೂ ಏನೇನು ಮಾಡಬೇಕು ಅದನ್ನು ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಒಂದು ಸಣ್ಣ ಅಂಗಡಿಗಳ ಪಕ್ಕದಲ್ಲಿ ಒಂದ್ಸಲ ತಾವು ಗಮನಿಸಿದ್ದೇ ಆದರೆ ಈ ಊರಿನಲ್ಲಿರುವಂಥ ಎಲ್ಲ ಕಸನೂ ಈ ಸಣ್ಣ ಸಣ್ಣ ಅಂಗಡಿಗಳ ಪಕ್ಕದಲ್ಲಿ ತಾವು ಹೇಳ್ದಂಗೆ ಒಂದು ಈ ಟಿಫನ್ಸ್ ಮಾಡ್ತಾರಲ್ಲ ಅಲ್ಲೇ ಇರುತ್ತೆ. ಅವ್ರಿಗೆ ಏನಾದರೂ ತಮ್ಮ ಕಚೇರಿಯಿಂದ ಕಾಷನ್ಸ್ ಕೊಡೋದಿದೆಯಾ ಸರ್? ಈಗ ಆಲ್ರೆಡಿ ಈ ಟೀ ಹೋಟೆಲ್ಸು, ಪಾನಿಪುರಿ ಅಂಗಡಿ, ಸ್ಟ್ರೀಟ್ ಸೈಡ್ ಫುಡ್ಗೆ ನಾವು ಒಂದು ಅಜೆಂಡಾ ಮಾಡ್ಕೊಂಡಿದ್ದೀವಿ. ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಡಿ ಸಿ ಅವರು ನೀವು ಒಂದು ಫುಡ್ ಕೋರ್ಟ್ ಮಾಡಿ, ಫುಡ್ ಕೋರ್ಟ್ ಹೆಂಗೆ ಪಬ್ಲಿಕ್ ಪ್ಲೇಸಸ್ಸು ಈಗ ಎಲ್ಲಿ ನಿಮಗೆ ಹಬ್ ಇದೆಯೋ ಅಂಥ ಜಾಗದಲ್ಲಿ ನೋಡಿಕೊಂಡು ನೀವು ಐಡೆಂಟಿಫೈ ಮಾಡಿ ಫುಡ್ ಕೋರ್ಟ್ ಮಾಡಿ, ಅದಕ್ಕೊಂದು 20 ಲಕ್ಷ ಗ್ರ್ಯಾಂಟ್ ಮಾಡಿ ಶೆಲ್ಟರ್ ಮಾಡ್ಕೊಡೋದು, ಕೆಳಗಡೆ ಫ್ಲೋರಿಂಗ್ ಮಾಡ್ಕೊಳೋದು, ಬಂಡಿ ಎತ್ಕೊಂಡು ಹೋಗ್ಬೇಕು, ಅಲ್ಲಿ ಇಟ್ಕೋಬೇಕು, ಅಲ್ಲೇ ತಿನ್ನಬೇಕು, ಮತ್ತು ಸಂಜೆಗೆ ಅದು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಹೈಜಿನಿಕ್ ಆಗಿರುತ್ತೆ. ಅಲ್ಲಿ ಡಸ್ಟ್ಬಿನ್ಸು, ವಾಟರ್ ಫೆಸಿಲಿಟಿ ಎಲ್ಲ ಮಾಡೋದಕ್ಕೆ ಹೇಳಿದ್ದಾರೆ. ನಾವು ಆಲ್ರೆಡಿ ಆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ. ಒಂದು 2 ಹತ್ರ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಈಗ ಅದನ್ನ ರಿವೀಲ್ ಮಾಡಿದ್ರೆ ನಮ್ಗೆ ಇಲ್ಲದೆ ಇರೋ ಪ್ರೆಷರ್, ಅಯ್ಯೋ ನಾವು ಅಂಗಡಿ ಹಾಕೊಂಡಿದ್ದೀವಿ, ವೆಕೆಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಜಾಗ ಐಡೆಂಟಿಫೈ ಆಗಿದೆ. ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಮೆಮೋ ಹೋಗಿದೆ. ಮೋಸ್ಟ್ ಪ್ರಾಬಲಿ ಈ 2 ಡೇಸಲ್ಲಿ ಎಲ್ಲ ವೆಕೇಟ್ ಮಾಡಿಸ್ಬಿಟ್ಟು ಆ ಫುಡ್ ಕೋರ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಒಂದು ತಿಂಗಳಲ್ಲಿ ಈ ಸ್ಟ್ರೀಟ್ ಸೈಡ್ ಫುಡ್ ಅನ್ನೋದು ಆಲ್ಮೋಸ್ಟ್ ಲಿಮಿಟ್ ಆಗುತ್ತೆ. ಫುಡ್ ಎಲ್ಲ ತಿನ್ನಬೇಕು ಅಂದರೆ ಬಸ್ ಸ್ಟ್ಯಾಂಡ್ ಸರೌಂಡಿಂಗ್ಸಲ್ಲಿ ಆ ಫುಡ್ ಕೋರ್ಟಲ್ಲೇ ತಿನ್ನಬೇಕಾಗುತ್ತೆ. ಅಲ್ಲಿಂದ ನನಗೆ ಗೊತ್ತಂಗೆ ಗಲೀಜು, ಈ ಪೇಪರ್ ಗ್ಲಾಸುಗಳು, ಕವರ್ಗಳು ಇಂಥೆಲ್ಲವೆಲ್ಲ ಕಂಟ್ರೋಲ್ ಬರುತ್ತೆ. ತುಂಬ ಧನ್ಯವಾದಗಳು ಸರ್. ಸರ್, ಪಣಸ್ಮಾಕ್ನಹಳ್ಳಿ ಗ್ರಾಮ ಇದೆ. ಇದು ಭೈರಪ್ಪಲ್ಲಿ, ಕೊಳ್ಳೂರು ಮತ್ತು ಇದು ನಲಪ್ಪಲ್ಲಿ ಇವೆಲ್ಲ ದೂರದಲ್ಲಿದ್ರೇನು ಮುನ್ಸಿಪಾಲ್ಟಿಗೆ ಸೇರಿರೋ ಗ್ರಾಮಗಳು. ಆದರೆ ಪಕ್ಕದಲ್ಲೇ ಇರೋ ಪಣಸ್ಮಾಕ್ನಹಳ್ಳಿ ಗ್ರಾಮ ಇದುವರೆಗೂ ಮುನ್ಸಿಪಾಲ್ಟಿಗೆ ಸೇರಿಲ್ಲ. ಯಾಕೆ ಸೇರಿಲ್ಲ? ಮುಂದೆ ದಿನಗಳಲ್ಲಿ ನೀವು ಪಣಸ್ಮಾಕ್ನಹಳ್ಳಿ ಗ್ರಾಮವನ್ನು ಮುನ್ಸಿಪಾಲ್ಟಿಗೆ ಸೇರುವ ಸರ್ಕಾರಕ್ಕೆ ಒತ್ತು ನೀವು ಕೊಡ್ತೀರಾ ಸರ್? ಅಂದರೆ ಪಣಸ್ಮಾಕ್ನಹಳ್ಳಿ ಬಿಟ್ಟು ಬೇರೆದೆಲ್ಲ ಆಗಿದೆ. ಪಣಸ್ಮಾಕ್ನಹಳ್ಳಿ ವಿಚಾರ ಬಂದಾಗ ಅದು ಮುನ್ಸಿಪಾಲ್ಟಿ ಕೈಯಲ್ಲಿಂತ ಸರ್ಕಾರದ ಕೈಯಲ್ಲಿರುತ್ತೆ. ಗೌರ್ಮೆಂಟ್ ಯಾರು ಇರ್ತಾರೆ ಅವರು ಡಿಲಿಮಿಟ್ ಮಾಡ್ತಾರೆ, ಅವರು ಜಾಗನ ಫೈಂಡ್ ಔಟ್ ಮಾಡ್ತಾರೆ. ಈಗ ಮುದುವಾಡಿ, ಸುಗಟೂರು ನಮಗೆ ಸೇರಿತು. ಪಕ್ಕದಲ್ಲೇ ಇಲ್ಲಿ ಮುರುಗಮಲ್ಲ ನಮಗೇನು ದೂರ ಇಲ್ಲ, ಈ ಕಡೆಯಿಂದ ಹೋದ್ರೆ ಅದು ಚಿಂತಾಮಣಿಗೆ ಸೇರಿ. ಡಿಲಿಮಿಟೇಷನ್ ಮಾಡೋದು ಸರ್ಕಾರಕ್ಕೆ ಬಂದಿರೋ ಲಿಮಿಟು. ಸರ್ಕಾರ ಏನು ಡಿಸಿಷನ್ ಮಾಡುತ್ತೋ ಅಂದರೆ ಸರ್ಕಾರಕ್ಕೆ ಈ ಒಂದು ಅಂಶವನ್ನು ತಾವು ತಿಳಿಸ್ಕೊಂಡ್ಬಿಡಿ. ಅದು ಅನುಕೂಲ ಆಗೋಂಗಿದ್ರೆ ನಮಗೆ ಇನ್ನು ಹಳ್ಳಿಗಳು ಸೇರಿದ್ರೆ ನಗರಸಭೆ ಆಗುತ್ತೆ, ಗ್ರ್ಯಾಂಡ್ ಜಾಸ್ತಿ. ಅದಕ್ಕಿಂತ ದೂರ ಇರೋದು ಸೇರಿಕೊಂಡು ಹತ್ರ ಇರೋದು ಸೇರಲಿಲ್ಲ ಅಂದರೆ ಅದೊಂದು ವಿಪರ್ಯಾಸ ಆಗಿದೆ. ತಿಳಿಸ್ಕೊಡಿ ಸರ್. ಓಕೆ, ಥ್ಯಾಂಕ್ಸ್.